ಸಂಜೆ ಟೀ ಟೈಮ್ಗೆ ಖಾರವಾಗಿ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸಿದರೆ ಬೇಕರಿಯಲ್ಲಿ ಸಿಗೋ ಥರ ಕಡಲೆ ಬೀಜ ಮಸಾಲ ಮಾಡ್ಕೊಳ್ಳಿ. ನಾನು ಚಿಕ್ಕವರಿದ್ದಾಗ ಅಂಗಡಿ ಮನೆಯಿಂದ ತಂದು ತಿಂದಿದ್ದೆ ನೆನಪಾಗ್ತಾ ಇದೆ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಒಂದ್ಸರಿ. 1 ಕಪ್ಗಿನ ಸ್ವಲ್ಪ ಕಡಿಮೆ ಅಷ್ಟು ಜರಡಿ ಹಿಟ್ಕೊಂಡಿರೋ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಸಾಣಿಸೋದ್ರಿಂದ ಹಿಟ್ಟು ಲೂಸ್ ಆಗುತ್ತೆ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನ್ಗಿನ ಸ್ವಲ್ಪ ಒಂದು 1ರಿಂದ 12 ಕಾಳಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಬ್ಯಾಡಗಿ ಮತ್ತೆ ಗುಂಟೂರ್ನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು. ಒಳ್ಳೆ ಕಲರ್ ಕೊಡುತ್ತೆ ಮತ್ತೆ ಒಳ್ಳೆ ಖಾರ ಕೊಡುತ್ತೆ. ಇದು ನಮ್ಮನೆಯಲ್ಲಿ ಎಲ್ಲ ಅಡುಗೆಗಳಿಗೆ ಬಳಸೋ ಖಾರದ ಪುಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ತಾ ಇದ್ದೀರೋ ಅದಕ್ಕೆ ಕರೆಕ್ಟಾಗಿ ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಇದು ಪೌಡರ್ ಇರುವಾಗ್ಲೇ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ, ಉಪ್ಪು ನಾವೇನು ಹಾಕಿರ್ತೀವಲ್ಲ ಅದೆಲ್ಲದನ್ನು ಹಿಟ್ಟೊಳಗೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಕೂಡ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ನೀರು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಒಂದೇ ಸರಿ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪೀನಟ್ ಮಸಾಲ ಚೆನ್ನಾಗಿ ಬರುತ್ತೆ. ಇವಾಗಲೇ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕೋಬಿಡಿ. ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ನೋಡಿ, ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಹಾಕಿ. ನಾನು ಆವಾಗಲೇ ಹಿಟ್ಟು ಕಲ್ಸೋಕ್ಕೂ ಮುಂಚೆನೇ ಅಕ್ಕಿ ಹಿಟ್ಟು ಹಾಕಬೇಕಾಗಿತ್ತು, ಮರೆತುಬಿಟ್ಟೆ. ಸೊ ಇವಾಗ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತು ಅದೇ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇವಾಗ 2 ಕಪ್ ಅಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. 2 ಕಪ್ಪು ಅಂತಂದರೆ ಒಂದು ಅಂದಾಜು 150 ಗ್ರಾಮ್ ಅಷ್ಟು ನಾನು ಹಾಕಿದ್ದೀನಿ ಕಡಲೆ ಬೀಜನ. 150 ಗ್ರಾಮ್ ಕಡಲೆ ಬೀಜಗೆ ಮಸಾಲೆ ತೋರಿಸಿರೋದು. ನೀವು ಎಕ್ಸ್ಟ್ರಾ ಮಾಡ್ಕೊಳ್ತೀರಾ ಅಂತಂದರೆ ಜಾಸ್ತಿನೇ ಹಾಕ್ಕೊಂಡು ಬಳಸಿ. ಇವಾಗ ಕಡಲೆ ಬೀಜಗೆ ಮಸಾಲೆ ಎಲ್ಲ ಹತ್ಕೋಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾವು ಮಸಾಲೆ ಕಲಸಿರೋದು ಇಷ್ಟು ಗಟ್ಟಿಯಾಗಿರಬೇಕು. ಅವಾಗ ಮಾತ್ರ ಕಡಲೆ ಬೀಜಗೆ ಮಸಾಲೆ ಹತ್ಕೊಳ್ಳುತ್ತೆ, ಇಲ್ಲಾಂದರೆ ನೀರಾಗಿ ಇರುತ್ತೆ. ಮತ್ತು ಎಣ್ಣೆಲ್ಲಿ ಹಾಕ್ಬಿಟ್ರೆ ಮತ್ತೆ ಆ ಮಸಾಲೆ ಎಲ್ಲ ಹಾಗೆ ಕದ್ರೋಗ್ಬಿಡುತ್ತೆ, ಎಣ್ಣೆನೂ ಕೂಡ ಕಲರ್ ಆಗುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಅದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೇಟ್ ಓಪನ್ ಮಾಡಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತೇಳಿ. ಮಸಾಲ ಜೊತೆಗೆ ಹೊಂದ್ಕೊಂಡು ಕಡಲೆ ಬೀಜನೂ ಸಹ ಡಬ್ಬಲ್ ಆಗಿದೆ, ಅಂದರೆ ಕಡಲೆ ಬೀಜದ ಸೈಜು ಡಬ್ಬಲ್ ಆಗಿದೆ, ಮಸಾಲೆ ಜೊತೆ ನೆಂದಿದೆ. ನೋಡ್ತಾ ಇರ್ಬೋದು ನೀವು, ಕಡಲೆ ಬೀಜ ಮತ್ತು ಮಸಾಲೆನ ಮಿಕ್ಸ್ ಮಾಡ್ಕೊಂಡಿರೋದು ಕಲಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಈ ರೀತಿ ಗಟ್ಟಿಯಾಗಬೇಕು, ಆವಾಗ ಮಾತ್ರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಸಾಲೆ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ನಮ್ಮ 19 ಕಿಡ್ಸ್ ಅವರಿಗೆ ಈ ಕಡಲೆ ಬೀಜ ಮಸಾಲೆನೇ ಫೇವ್ರೇಟ್ ಆಗಿರುತ್ತೆ. ಯಾಕಂದ್ರೆ ಅಷ್ಟೊಂದು ಇಷ್ಟಪಟ್ಟು ತಿಂತಾ ಇದ್ವಿ. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಈ ಪೀನಟ್ ಮಸಾಲ. ನಾವು ಕಡಲೆ ಬೀಜ ಮಸಾಲ ಕರಿಬೇಕಾದ್ರೆ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು ಮತ್ತು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈನಲ್ಲೇ ಈ ರೀತಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಂದೇ ಸಿಂಗಲ್ ಆಗಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ಹೇಳಿ. ಕಡಲೆ ಬೀಜ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬಾರ್ದು. ಈ ರೀತಿ ಅಂದರೆ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನೊರೆ ಕಮ್ಮಿ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಟೈಮಲ್ಲಿ ಕೆಲವೊಂದು ಕಡಲೆ ಬೀಜ ಜಾಯಿಂಟ್ ಇದ್ದರೆ ಇದನ್ನು ಬಿಡಿಸ್ಕೋಬಹುದು. ನೋಡಿ, ಇವಾಗ ನೊರೆನೂ ಕೂಡ ಕಮ್ಮಿ ಆಗಿದೆ, ಅಂದರೆ ಬಬಲ್ಸ್ ಕೂಡ ಕಮ್ಮಿ ಆಗಿದೆ. ಇದು ಇವಾಗ ಪರ್ಫೆಕ್ಟಾಗಿ ಕಡಲೆ ಬೀಜ ಫ್ರೈ ಆಗಿದೆ ಅಂತೇಳಿ. ಈ ಕಡಲೆ ಬೀಜ ಮಸಾಲ ವಿಡಿಯೋ ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.